ಜಿಆರ್ ಫ್ಯಾಷನ್ ಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ಸ್ಟಿಚಿಂಗ್ ಕ್ಲಾಸ್ ಅಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಬ್ಲೌಸ್ ನ ಸ್ಟಿಚಿಂಗ್ ನ ಕೊನೆ ಹಂತ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವಾಗ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಪಾರ್ಟ್ ಅನ್ನ ಫಿನಿಶ್ ಮಾಡಿದಾದ್ಮೇಲೆ ಉಳಿಯುವಂತ ಭಾಗನ ಸ್ಲೀವ್ಸ್ ಅಟ್ಯಾಚ್. ಸೊ ಇವಾಗ ಕಟ್ ಮಾಡಿರುವಂತಹ ಸ್ಲೀವ್ಸ್ ನ ಬ್ಲೌಸ್ ಗೆ ಅಟ್ಯಾಚ್ ಮಾಡೋದು, ಬ್ಲೌಸ್ ಸ್ಟಿಚಿಂಗ್ ನ ಫಿನಿಶ್ ಮಾಡೋದು ಅಷ್ಟೇ ಇವತ್ತಿನ ಒಂದು ವಿಡಿಯೋ. ಹಾಗೇನೆ ಫ್ರೆಂಡ್ಸ್, ಈ ಒಂದು ಸ್ಲೀವ್ಸ್ ನ ಅಟ್ಯಾಚ್ ಮಾಡಬೇಕಾದ್ರೂ ಕೂಡ ನಾವು ಸ್ವಲ್ಪ ಗಮನ ವಹಿಸಲೇಬೇಕು. ಬಿಗಿನರ್ಸ್ ಅಂದ್ರೆ ಇದೆಲ್ಲವನ್ನೂ ಗಮನ ವಹಿಸಲೇಬೇಕು. ನಾನು ಎಲ್ಲವನ್ನೂ ಸಪರೇಟ್ ವಿಡಿಯೋ ಮಾಡಿದ್ದೀನಿ ಅಂತಂದ್ರೆ ಅದು ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ನಾವು ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಗಮನ ವಹಿಸಬೇಕು. ಇದು ಕೂಡ ಔಟ್ಲುಕ್ ಇರುವಂತಹ ಒಂದು ಪಾರ್ಟ್. ಹಾಗೇನೆ ಇಲ್ಲಿ ನಾವು ಏನನ್ನ ಗಮನಿಸಬೇಕು ಅನ್ನುವಂತಹ ಮಾಹಿತಿಯನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ಪ್ಲೀಸ್ ವಿಡಿಯೋಸ್ ನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಸೊ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಇಷ್ಟ ಆಗಿತ್ತು ಅಂತಂದ್ರೆ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಜಿಆರ್ ಫ್ಯಾಷನ್ ಟೆಕ್ ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟ್ ನ ತಗೊಂಡಿದ್ದೀನಿ ಈ ತರ. ಇವಾಗ ಬ್ಯಾಕ್ ಪಾರ್ಟ್ ನ ರೈಟ್ ಸೈಡ್ ಮೇಲೆ ಬರೋ ತರ ಈ ತರ ಇಟ್ಕೊಳ್ಳಿ. ಶೋಲ್ಡರ್ ನ ಜಾಯಿನ್ ಮಾಡ್ಬೇಕಾದ್ರೆ ಓಕೆನಾ. ಸೊ ಈ ತರ ಇದನ್ನ ನೀಟಾಗಿ ಇಟ್ಕೊಂಡ್ಬಿಟ್ಟು ಈ ಶೋಲ್ಡರ್ ಯಾವ ಪಾರ್ಟ್ ಬರುತ್ತೆ, ಇವಾಗ ಫ್ರಂಟ್ ಪಾರ್ಟ್ ನ ರೈಟ್ ಸೈಡ್, ಫ್ರಂಟ್ ಪಾರ್ಟ್ ನ ರೈಟ್ ಸೈಡ್, ಬ್ಯಾಕ್ ಪಾರ್ಟ್ ನ ರೈಟ್ ಸೈಡ್ ಒಂದ್ರ ಮೇಲೆ ಒಂದು ಬರುವಂತೆ ಫೇಸ್ ಟು ಫೇಸ್ ಇದನ್ನ ಇಡಬೇಕು. ಸೊ ಇವಾಗ ಫ್ರಂಟ್ ನ ನೆಕ್ ಪಾರ್ಟ್, ಬ್ಯಾಕ್ ನ ನೆಕ್ ಪಾರ್ಟ್ ಕರೆಕ್ಟ್ ಆಗಿ ಇರುತ್ತೆ. ಸೊ ಇದನ್ನ ನಾವು ಈ ತರ ಹೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕಬೇಕು. ಓಕೆನಾ. ಸೊ ಇದಾದ್ಮೇಲೆ ಇದೇ ತರ ಈ ಕಡೆ ಪಾರ್ಟ್ ಹೀಗೆ, ಅಂದ್ರೆ ಫ್ರಂಟ್ ಸೈಡ್ ನ ರಾಂಗ್ ಪಾರ್ಟ್ ಇದೆ ಅಲ್ವಾ, ಅದು ಮೇಲೆ ಬರಬೇಕು. ರೈಟ್ ಪಾರ್ಟ್ ಬ್ಯಾಕ್ ಸೈಡ್ ನ ರೈಟ್ ಪಾರ್ಟ್ ಗೆ ಅದ್ರ ಮೇಲೆ ಅದು ಕೂತ್ಕೋಬೇಕು. ಆ ತರ ನೀವು ಇದನ್ನ ಇಟ್ಕೋಬೇಕು. ಇಟ್ಕೊಂಡು ಇದಾದ್ಮೇಲೆ ಇದಕ್ಕೆ ಸ್ಲೀವ್ಸ್ ನ ಶೋಲ್ಡರ್ ನ ಜಾಯಿನ್ ಮಾಡಬೇಕು. ಆಲ್ರೆಡಿ ಇವಾಗ ಶೋಲ್ಡರ್ ಜಾಯಿನಿಂಗ್ ಅಂತ 1/2 ಇಂಚಿನ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ವಾ. ಸೊ ಈ 1/2 ಇಂಚಿನ ಈ ತರ ಸ್ಟ್ರೈಟ್ ಆಗಿ ಲೈನ್ ನ ಹಾಕೊಂಡು ಮಾರ್ಕ್ ಮಾಡ್ಕೊಂಡಿದ್ವಿ. ಬಟ್ ನಾವಿಲ್ಲಿ ಸ್ಟಿಚ್ ಮಾಡ್ಬೇಕಾದ್ರೆ ಈ ಕಡೆ ಅಂದ್ರೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವಾ, ಆ ಕಡೆ ಸ್ವಲ್ಪ ಲೈನ್ ಈ ತರ ಕ್ರಾಸ್ ಆಗಿ ಬರಬೇಕು. ಅದೇ ತರ ಕ್ರಾಸ್ ಆಗಿನೇ ಇಲ್ಲಿಗೆ 1/2 ಇಂಚು ಮೇಲೆ ಈ ಒಂದು ನೆಕ್ ಪಾರ್ಟ್ ಗೆ 1/2 ಇಂಚು ಅದೇ ತರ ಬರುತ್ತೆ. ಸ್ವಲ್ಪ ಕ್ರಾಸ್ ಆಗಿ ಇಲ್ಲಿಗೆ ನಾವು ಒಂದು ಲೈನ್ ಹಾಕೋಬೇಕು. ಸೊ ನಾವಿವಾಗ ಸ್ಟಿಚ್ ಮಾಡ್ಬೇಕಾದ್ರೂ ಕೂಡ ಇದೇ ತರ ಕ್ರಾಸ್ ಆಗಿ ಸ್ಟಿಚ್ ಮಾಡ್ತೀವಿ. ಈ ತರ ಮಾಡೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪಿಂಗ್ ಆಗೋದಿಲ್ಲ. ಇವಾಗ ಭುಜ ಜಾರುವ ಸಮಸ್ಯೆ ಇರುತ್ತಲ್ವಾ, ಅವರು ಇದೇ ತರ ಮಾಡ್ಕೋಬೇಕು. ಈ ಸೈಡ್ ಕೂಡ ಸೇಮ್ ಅದೇ ತರನೇ. ಈ ಒಂದು ನೆಕ್ ಸೈಡ್ 1/2 ಇಂಚ್ ಮಾತ್ರ ತಗೊಳ್ಳಿ, ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಹಾಗೇನೆ ಈ ಒಂದು ಸ್ಲೀವ್ ಜಾಯಿನಿಂಗ್ ಏನಿರುತ್ತಲ್ವಾ ಆರ್ಮೋಲ್, ಆ ಸೈಡ್ ಬರ್ತಾ ಬರ್ತಾ ಸ್ವಲ್ಪ ಈ ತರ ಇಲ್ಲಿಗೆ ಕ್ರಾಸ್ ಅಲ್ಲಿ ಸ್ಲ್ಯಾಂಡಿಂಗ್ ಆಗಿ ಹೋಗ್ಬೇಕು. ಬಾಟಮ್ ಅಲ್ಲಿರೋ ಬಟ್ಟೆ, ಟಾಪ್ ಅಲ್ಲಿರೋ ಬಟ್ಟೆ ಎರಡು ಕರೆಕ್ಟ್ ಆಗಿ ಈಕ್ವಲ್ ಆಗಿ ಜೋಡಣೆ ಆಗಿದೆಯಾ ಇಲ್ವಾ ಅಂತ ಈ ತರ ನೋಡ್ಕೊಂಡ್ಬಿಟ್ಟು ಸ್ಟಿಚ್ ನ ಹಾಕೋಬೇಕು. ಏನ ಈ ತರ ಇದನ್ನ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಈ ಒಂದು ಬ್ಯಾಕ್ ಪಾರ್ಟ್ ಶೋಲ್ಡರ್, ಫ್ರಂಟ್ ಪಾರ್ಟ್ ಶೋಲ್ಡರ್ ನ ಈಕ್ವಲ್ ಆಗಿ ಈ ತರ ಹೋಲ್ಡ್ ಮಾಡಿ ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಕರೆಕ್ಟ್ ಆಗಿ ಬಂದಿದೆ. ಇವಾಗ ಇಲ್ಲೇ ನಾವು ಮಾರ್ಕ್ ಮಾಡಿದೀವಲ್ವಾ, ಆ ಮಾರ್ಕ್ ಮೇಲೆ ಇವಾಗ ಸ್ಟಿಚ್ ಹಾಕೋಣ. ಹಾಗೇನೆ ರಿವರ್ಸ್ ಆಗಿ ಸ್ಟಿಚ್ ಹಾಕೋಬೇಕು. ಈ ಕಡೆ ಸಿಂಗಲ್ ಸ್ಟಿಚ್ ನ ಹಾಕೋಬಾರ್ದು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಈ ತರ ಸ್ಟಿಚ್ ಹಾಕೊಂಡಿವಿ, ಕರೆಕ್ಟ್ ಆಗಿ ರೆಡಿ ಆಯ್ತು. ಈ ಒಂದು ನೆಕ್ ಪಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಫ್ರಂಟ್ ಮತ್ತೆ ಬ್ಯಾಕ್ ಎರಡನ್ನು ಕರೆಕ್ಟ್ ಆಗಿ ಹೋಲ್ಡ್ ಮಾಡಬೇಕು. ಸೊ ನೋಡಿ, ಇದು ನೀಟಾಗಿ ಬಂದಿದೆ. ಸೊ ಇದೇ ತರ ನಾವು ಇವಾಗ ಈ ಒಂದು ಶೋಲ್ಡರ್ ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಎರಡು ಶೋಲ್ಡರ್ ನ ಜಾಯಿನ್ ಮಾಡಿದೀನಿ. ಶೋಲ್ಡರ್ ಜಾಯಿನಿಂಗ್ ಎಲ್ಲ ಫಿನಿಶ್ ಆಯ್ತು. ಓಕೆನಾ. ಇಷ್ಟೇನೆ. ಇದರಲ್ಲಿ ಶೋಲ್ಡರ್ ಜಾಯಿನಿಂಗ್ ಅಲ್ಲಿ ನಾವೇನ್ ಗಮನಿಸಬೇಕು ಅಂತಂದ್ರೆ, ನೆಕ್ ಲೈನ್ ಫ್ರಂಟ್ ಟು ಬ್ಯಾಕ್ ನೆಕ್ ಲೈನ್ ಕರೆಕ್ಟ್ ಆಗಿ ಹೋಲ್ಡ್ ಆಗಬೇಕು. ಅದೇ ಇದನ್ನ ಸ್ಟಿಚ್ ಮಾಡಿದಾದ್ಮೇಲೆ ಫ್ರಂಟ್ ನ ಎರಡು ಪಾರ್ಟ್ ನ ಈ ತರ ನೀಟಾಗಿ ಇಟ್ಕೊಳ್ಳಿ. ಈ ಒಂದು ಎರಡು ಆರ್ಮೋಲು, ಫ್ರಂಟ್ ಮತ್ತೆ ಬ್ಯಾಕ್ ಆರ್ಮೋಲ್ ಸೈಡ್ ಏನಿದೆಯಲ್ವಾ, ಈ ತರ ನೀವು ಇದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ಬಾಟಮ್ ಅಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಅಂತ ನೋಡಿ, ನಾವೇನು ಸ್ಟಾರ್ಟಿಂಗ್ ಅಲ್ಲಿ ಸ್ಟಿಚ್ ಮಾಡ್ಬೇಕಾದ್ರೆ 1 ಇಂಚ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಬಿಟ್ಟಿದೀವಲ್ವಾ, ಆ 1 ಇಂಚ್ ನಮ್ಗೆ ಇವಾಗ ಎಕ್ಸ್ಟ್ರಾ ಇದೆ. ಸೊ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬಂದಿದೆಯೋ ಆ ಎಕ್ಸ್ಟ್ರಾ ಬಂದಿರೋ ಬಟ್ಟೆ ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಕೂಡ ಹಾಕೋಬಹುದು. ಈ ತರ ನಾವು ಸ್ಟಿಚ್ ನ ಹಾಕೋಬೇಕು ಇನ್ನರ್ ಪಾರ್ಟ್ ಅಲ್ಲಿ. ಓಕೆನಾ. ಸೊ ಇವಾಗ ಇದನ್ನ ರೆಡಿ ಮಾಡ್ಕೊಳ್ಳೋಣ. ಸಿಂಗಲ್ ಫೋಲ್ಡ್
ಮಾಡಿ ಸ್ಟಿಚ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಬಾಟಮ್ ಅಲ್ಲಿ ನೋಡಿ ದಾರ ಎಲ್ಲ ಕಿತ್ಕೊಳ್ಳುತ್ತೆ ಈ ತರ. ಹಾಗಾಗಿ ಫೋಲ್ಡಿಂಗ್ ಅಂತ ಯಾವುದೇ ನೀವು ಫೋಲ್ಡ್ ಮಾಡಿದ್ರು ಕೂಡ ಡಬಲ್ ಆಗಿನೇ ಫೋಲ್ಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಇದನ್ನ ಈ ತರ ಡಬಲ್ ಆಗಿ ಫೋಲ್ಡ್ ಮಾಡ್ಕೊಂಡು ನೀವು ಒಂದು ಸ್ಟಿಚ್ ನ ಹಾಕೋಬಹುದು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಈ ಬ್ಯಾಕ್ ಪಾರ್ಟ್ ನ ಈಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀವಲ್ಲ, ಈ ಸ್ಟಿಚ್ ಆದ್ಮೇಲೆ ಇಲ್ಲಿ ಬ್ಯಾಕ್ ಡಾಟ್ ನ ಮರೆಯಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾವಿಲ್ಲಿ ಏನು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದೀವಲ್ವಾ 3.5 ಇಂಚು ಲೆಂತ್ಗೆ, ಅದನ್ನ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಅರ್ಧ ಇಂಚಿಗೆ ನಾವು ಸ್ಟಿಚ್ ನ ಹಾಕೋಬೇಕು. ಸೊ ನೋಡಿ ಇವಾಗ ಇದು ರೆಡಿ ಆಯ್ತು. ಎರಡು ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ಅಂತಾನೆ ನಾನು ಸ್ಟಾರ್ಟಿಂಗ್ ಅಲ್ಲಿನೇ ಬ್ಯಾಕ್ ಪಾರ್ಟ್ ಅಲ್ಲಿ ಇದನ್ನ ಸ್ಟಿಚ್ ಹಾಕಿದ್ದಿಲ್ಲ. ಸೊ ಬಿಗಿನರ್ಸ್ಗೆ ಈ ತರ ನೀವು ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಒಂದು ಲೆಂತ್ ಅಲ್ಲಿ ವೇರಿಯೇಷನ್ಸ್ ಬರೋದಿಲ್ಲ. ಸೊ ನೀವು ನೋಡಬಹುದು ಫ್ರೆಂಡ್ಸ್, ಇವಾಗ ಸ್ಟಿಚ್ ಇಲ್ಲಿ ನೋಡಿ ಎರಡು ಕೂಡ ಈಕ್ವಲ್ ಆಗಿ ಕರೆಕ್ಟ್ ಆಗಿ ಬಂದಿದೆ, ಯಾವುದೇ ರೀತಿ ವೇರಿಯೇಷನ್ ಇಲ್ಲ. ಇದಾದ್ಮೇಲೆ ನಾವು ಇವಾಗ ಸ್ಲೀವ್ ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಸ್ಲೀವ್ ನ ಜಾಯಿನ್ ಮಾಡ್ಕೋಬೇಕಾದ್ರೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ, ಅದು ಬಿಗಿನರ್ಸ್ ಗೆ. ಇವಾಗ ಬಿಗಿನರ್ಸ್ ಅಂದ್ರೆ ನೀವು 2 ಬ್ಲೌಸ್ ಸ್ಟಿಚ್ ಮಾಡಿದೀರಾ ಅಂದ್ರೂ ಕೂಡ ನೀವು ಬಿಗಿನರ್ಸ್ ಏನೆ. ಸೊ ಇಲ್ಲಿ ನಾವು ಯಾವ ತರ ಅದನ್ನ ಸ್ಟಿಚ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದು ಬ್ಲೌಸ್ ನ ಇವಾಗ ರೈಟ್ ಪಾರ್ಟ್, ಓಕೆನಾ. ನಾವು ಇವಾಗ ಮ್ಯಾಕ್ಸಿಮಮ್ ಆಗಿ ಯಾವುದನ್ನೇ ಒಂದು ಜೋಡಿಸಬೇಕು ಅಂತಂದ್ರೆ ಇವಾಗ ಫ್ರಂಟ್ ಬ್ಯಾಕ್ ಆಯ್ತು, ಶೋಲ್ಡರ್ ಸ್ಲೀವ್ಸ್, ಶೋಲ್ಡರ್ ಆಯ್ತು, ನೆಕ್ ಪಾರ್ಟ್ ಆಯ್ತು, ಏನೋ ನಾವು ಸ್ಟಿಚ್ ನ ಹಾಕ್ಬೇಕು ಅಂದ್ರೆ ರಿವರ್ಸ್ ಮಾಡಿಬಿಟ್ಟು ರಾಂಗ್ ಸೈಡ್ ಅಲ್ಲಿ ಇದನ್ನ ಸ್ಟಿಚ್ ಹಾಕಿ ಅಂತ ಎಲ್ಲ ನೋಡಿದ್ವಿ. ಬಟ್ ಇಲ್ಲಿ ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಬ್ಲೌಸ್ ನ ರೈಟ್ ಸೈಡ್ ಇಟ್ಕೋಬೇಕು, ಓಕೆನಾ. ರೈಟ್ ಸೈಡ್ ಅನ್ನ ಈ ತರ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಇದು ಬ್ಲೌಸ್ ಪೀಸ್ ನ ರೈಟ್ ಸೈಡ್. ಸೊ ಇವಾಗ ಇದು ಸ್ಲೀವ್ಸ್. ಇವಾಗ ಏನ್ ಸ್ಲೀವ್ಸ್ ನ ತಗೊಂಡಿರ್ತೀರಲ್ವಾ, ಸ್ಲೀವ್ಸ್ ಇದರಲ್ಲಿ ಈ ಒಂದು ಸ್ಲೀವ್ಸ್ ಅಲ್ಲಿ ಏನ್ ಗಮನಿಸಬೇಕು ಅಂತಂದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್. ಸೊ ಫ್ರಂಟ್ ಸೈಡ್ ಈ ಒಂದು ಬ್ಲೌಸ್ ನ ಫ್ರಂಟ್ ಸೈಡ್ ಗೆನೆ ಬರಬೇಕು, ಬ್ಯಾಕ್ ಪಾರ್ಟ್ ಈ ಒಂದು ಬ್ಲೌಸ್ ನ ಬ್ಯಾಕ್ ಪಾರ್ಟ್ ಗೆನೆ ಬರಬೇಕು, ಹೌದಲ್ವಾ. ಸೊ ಅವಾಗ ನಾವೇನ್ ಮಾಡ್ಬೇಕು, ಅಂದ್ರೆ ರೈಟ್ ಪಾರ್ಟ್ ಗೆ ರೈಟ್ ಸೈಡ್ ಬಲಗಡೆಯ ಸ್ಲೀವ್ ಎಲ್ಲಿಗೆ ಬರುತ್ತೆ, ಎಡಗಡೆಯ ಸ್ಲೀವ್ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ನೀವು ನೋಡ್ಕೋಬೇಕು. ಸೊ ಫ್ಯಾಬ್ರಿಕ್ ಇವಾಗ ಬ್ಲೌಸ್ ಪೀಸ್ ನ ರೈಟ್ ಪಾರ್ಟ್ ಇಟ್ಕೊಂಡಿರ್ತೀರಲ್ವಾ, ಅದೇ ತರ ಈ ಸ್ಲೀವ್ ನ ಈ ತರ ರಾಂಗ್ ಪಾರ್ಟ್ ಅಂದ್ರೆ ರಾಂಗ್ ಸೈಡ್ ಮೇಲೆ ಬರೋ ತರ ರೈಟ್ ಸೈಡ್ ಕೆಳಗಡೆ ಹೋಗೋ ತರ ಎರಡು ಫೇಸ್ ಟು ಫೇಸ್ ಇಟ್ಕೋಬೇಕು. ಇವಾಗ ಇದೇನ್ ಶೇಪ್ ಇರುತ್ತಲ್ವಾ, ಈ ಶೇಪ್ ಇಲ್ಲಿಗೆ ಬರಬೇಕು, ಕಾಣಿಸ್ತಾ ಇದೆಯಲ್ವಾ. ನೆಕ್ ಪಾರ್ಟ್ ನ ಅಪೋಸಿಟ್ ಗೆ ಶೇಪ್ ಬರಬೇಕು. ಅದು ನಾವೇನ್ ಸೆಂಟರ್ ಪಾರ್ಟ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಅದನ್ನ ಈ ಒಂದು ಶೋಲ್ಡರ್ ಜಾಯಿನಿಂಗ್ ಮೇಲೆನೆ ಕರೆಕ್ಟ್ ಆಗಿ ನೀವು ಈ ತರ ಹಿಡಿಬೇಕು. ಅದನ್ನ ಹಿಡಿದ್ಬಿಟ್ಟು ನೀವು ಬ್ಯಾಕ್ ಪಾರ್ಟ್ ಅಥವಾ ಫ್ರಂಟ್ ಪಾರ್ಟ್ ಯಾವ್ದಾದ್ರು ಒಂದು ಪಾರ್ಟ್ ಗೆ ಕರೆಕ್ಟ್ ಆಗಿ ಇದು ಈ ತರ ಇದನ್ನ ಸ್ಲೀವ್ ಮತ್ತೆ ಆ ಒಂದು ಬ್ಲೌಸ್ ನ ಕರೆಕ್ಟ್ ಆಗಿ ಈ ತರ ಹಿಡಿತಾ ಹೋಗಿ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ, ಯಾವುದೇ ರೀತಿ ವೇರಿಯೇಷನ್ ಏನೂ ಇಲ್ಲ. ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಬ್ಲೌಸ್ ನ ಸೆಂಟ್ರಿಗೆ ಒಂದು ಸ್ಲೀವ್ ನ ಸೆಂಟ್ರ್ ಇರುತ್ತಲ್ಲ, ಇದನ್ನ ಈ ತರ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪಿನ್ ನ ಹಾಕೊಂಡ್ಬಿಡಿ, ಇಲ್ಲಿಗೆ ಒಂದು ಪಿನ್ ನ ಹಾಕೊಬೇಕು, ಓಕೆನಾ. ಇವಾಗ ಎಲ್ಲೂ ನಿಮ್ಗೆ ಫ್ಯಾಬ್ರಿಕ್ ಮೂವ್ ಆಗೋದಿಲ್ಲ. ಸೊ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಯಾವ ತರ ನೀವು ಸ್ಲೀವ್ ನ ಅಟ್ಯಾಚ್ ಮಾಡ್ಬೇಕು ಅಂತ ಗಮನ ಇಟ್ಟು ಕೇಳ್ಕೊಳ್ಳಿ. ಬ್ಲೌಸ್ ನ ರೈಟ್ ಸೈಡ್ ಮೇಲೆ ನಾವು ಇವಾಗ ಸ್ಟಿಚ್ ಮಾಡಬೇಕು. ಮ್ಯಾಕ್ಸಿಮಮ್ ಆಗಿ ನಾವೆಲ್ಲ ಪಾರ್ಟ್ ನ ಕೂಡ ಅದರ ರಾಂಗ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡಿದೀವಿ, ಇಲ್ಲಿ ಆ ತರ ಇಲ್ಲ. ಸೊ ನೀವು ಬ್ಲೌಸ್ ನ ರೈಟ್ ಸೈಡ್ ತಗೋಬೇಕು, ಅದ್ರ ಮೇಲೆ ಈ ಒಂದು ಬ್ಲೌಸ್ ನ ಈ ಒಂದು ಸ್ಲೀವ್ ನ ರೈಟ್ ಸೈಡ್ ಇರುತ್ತಲ್ಲ ಅದನ್ನ ಇಡಬೇಕು. ಅದು ಬಂದ್ಬಿಟ್ಟು ಇವಾಗ ಸ್ಟ್ರೈಟ್ ಆಗಿರೋ ಪಾರ್ಟ್ ಈ ಕಡೆ ಬರಬೇಕು, ಶೇಪ್ ಇರೋ ಪಾರ್ಟ್ ಈ ಒಂದು ಆರ್ಮಲ್ ರೌಂಡಿಂಗ್ ಏನ್ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಅದ್ರ ಮೇಲೆ ಇಟ್ಕೋಬೇಕು. ಈ ಸ್ಲೀವ್ ನ ಸೆಂಟರ್ ಮತ್ತೆ ಈ ಶೋಲ್ಡರ್ ಜಾಯಿನಿಂಗ್ ಏನಿರುತ್ತಲ್ಲ ಅದನ್ನ ಈಕ್ವಲ್ ಆಗಿ ಹಿಡಿದ್ಬಿಟ್ಟು ಫಸ್ಟ್ ಸ್ಲೀವ್ ಇದಕ್ಕೆ ಈ ಒಂದು ಮೆಜರ್ಮೆಂಟ್ ಈ ಮೆಜರ್ಮೆಂಟ್ ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಇದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ಲೀವ್ ನ ಯಾವಾಗಿದ್ರು ನೀವು ಬ್ಯಾಕ್ ಪಾರ್ಟ್ ಇಂದಾನೆ ಜಾಯಿನ್ ಮಾಡ್ತಾ ಬನ್ನಿ, ಅವಾಗನೇ ನಿಮ್ಗೆ ಸ್ವಲ್ಪ ಏನಾದ್ರು ವೇರಿಯೇಷನ್ಸ್ ಇದ್ರೆ ಇಲ್ಲಿ ನೀವು ಮಾಡ್ಕೋಬಹುದು, ಓಕೆನಾ. ಸೊ ಇವಾಗ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇನ್ನೊಂದು ನಾವು ಇವಾಗ ಆಲ್ರೆಡಿ ಸ್ಲೀವ್ ಜಾಯಿನಿಂಗ್ ಅಂತ 1/2 ಇಂಚ್ ನ ಮಾರ್ಕ್ ಮಾಡ್ಕೊಂಡು ಬಿಟ್ಟಿದೀವಲ್ವಾ, ಸೊ ಈ 1/2 ಇಂಚ್ ಮೇಲೆನೆ ನಾವು ಇವಾಗ ಸ್ಟಿಚ್ ನ ಹಾಕ್ತಾ ಬರಬೇಕು.
ತುಂಬಾ ತುದಿಗೆಲ್ಲ ಹಾಕೋಕ್ ಹೋಗ್ಬಿಡಿ, ಅವಾಗ ಸ್ಲೀವ್ ಜಾಯಿನ್ ಮಾಡಿರುವಂತದ್ದು ಎದೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹೌದಾ, ಒಂದು ಹಾಫ್ ಇಂಚ್ ಹಾಗಂತ ಜಾಸ್ತಿನೇ ತಗೊಳಕ್ ಹೋಗ್ಬಿಡಿ. ನಾವು ಏನು ಮಾರ್ಜಿನ್ ಮಾಡ್ಕೊಂಡಿದೀವಲ್ವಾ, ಆ ಮಾರ್ಜಿನ್ಗೆ ತಕ್ಕಂತೆ ಹಾಫ್ ಇಂಚ್ ಮಾರ್ಜಿನ್ ಮಾಡ್ಕೊಂಡಿದೀವಿ ಅಂದ್ರೆ ಹಾಫ್ ಇಂಚ್ ಮೇಲೆ ಸ್ಟಿಚ್ ಮಾಡಬೇಕು, ಅಷ್ಟೇ ಸಾಕು ನಮಗೆ. ಸೊ ಇವಾಗ ಇವು ಎರಡು ಫ್ಯಾಬ್ರಿಕ್ ನ ಒಂದ್ರ ಮೇಲೆ ಒಂದು ಈ ತರ ಹಿಡ್ಕೊಂಡ್ಬಿಟ್ಟು ಸ್ಟಿಚ್ ನ ಸ್ಟಾರ್ಟ್ ಮಾಡಿ. ಇಲ್ಲೇ ಯಾವುದೇ ರೀತಿ ಲಾಕ್ ಸ್ಟಿಚ್ ಎಲ್ಲ ಏನ್ ಬೇಕಾಗಿಲ್ಲ, ಹಾಗೇನೆ ಸ್ಟಿಚ್ ಪ್ರಾರಂಭ ಮಾಡಿ. ಸ್ಲೀವ್ ಜಾಯಿನಿಂಗ್ ಮಾಡ್ಬೇಕಾದ್ರೆ ನೀವು ಕಂಟಿನ್ಯೂಸ್ ಆಗಿ ಸ್ಟಿಚ್ ನ ಹಾಕಕ್ ಬರೋದಿಲ್ಲ, ಇಲ್ಲಿ ಸ್ವಲ್ಪ ಕಾರು ಅದೆಲ್ಲ ಜಾಸ್ತಿ ಇರುತ್ತೆ. ಓಕೆನಾ, ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಬಾಟಮ್ ಅಲ್ಲಿ ಇರುವಂತ ಶೇಪ್, ಎರಡು ಶೇಪ್ ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ಇವಾಗ ನಾವು ಕ್ರಾಸ್ ಬೆಲ್ಟ್ ಎಲ್ಲ ಸ್ಟಿಚ್ ಮಾಡಿದೀವಲ್ವಾ, ಆ ಒಂದು ಕರ್ವ್ ಶೇಪ್ ಗೆ ತಕ್ಕಂತೆನೆ ಇದನ್ನು ಕೂಡ ಹಾಗೇನೆ ಅದರ ಶೇಪ್ ಮೇಲೆ ಇಟ್ಬಿಟ್ಟು ಕರೆಕ್ಟ್ ಆಗಿ ಹಾಫ್ ಇಂಚ್ ಹೇಗೆ ಬರುತ್ತೋ ಆ ತರ ಫ್ಯಾಬ್ರಿಕ್ ನ ಮೂವ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲಿ ಫ್ರಂಟ್ ಶೇಪ್ ಏನ್ ನಾವು ಮಾರ್ಕ್ ಮಾಡಿದೀವಲ್ವಾ, ಇಲ್ಲಿ ಬಟ್ಟೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಅಯ್ಯೋ ಬಟ್ಟೆ ಜಾಸ್ತಿ ಹೋಯ್ತು ಅಂತ ಹೇಳ್ಬಿಟ್ಟು ಅದನ್ನ ಮ್ಯಾಕ್ಸಿಮಮ್ ಆಗಿ ನೀವು ಲೆವೆಲ್ ಗೆ ಮ್ಯಾಚ್ ಮಾಡೋಕೆ ನೋಡ್ಬೇಡಿ. ನಾವ್ ಎಲ್ಲದಕ್ಕೂ ಒಂದು ರೀಸನ್ಸ್ ಇದಾವೆ, ಎಲ್ಲಾನು ಹೇಳ್ತೀನಿ. ಸೊ ಇವಾಗ ಏನ್ ಹಾಫ್ ಇಂಚ್ ಇದೆಯೋ, ಇಲ್ಲಿ ಜಾಸ್ತಿ ನಿಮಗೆ ಶೇಪ್ ಬಂದ್ರು ಕೂಡ ನೀವು ಇಲ್ಲಿ ಹಾಫ್ ಇಂಚ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ, ಒಂದ್ ಸ್ಟಿಚ್ ನಾನು ಫಿನಿಶ್ ಮಾಡಿದ್ದೀನಿ, ಹಾಕಿದ್ದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನ ಸಿಂಗಲ್ ಸ್ಟಿಚ್ ನೇ ಹಾಕೋಬಾರ್ದು, ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ನ ಹಾಕೋಬೇಕು. ಸ್ಟಿಚಿಂಗ್ ಎಲ್ಲ ಫಿನಿಶ್ ಆಯ್ತು. ಸೊ ಇವಾಗ ಸ್ಟಿಚ್ ಹಾಕಿದಾದ್ಮೇಲೆ ನೀವು ಇದೇನಿದು ಸ್ಲೀವ್ ಅಟ್ಯಾಚ್ ಮಾಡ್ತಿರಲ್ಲ, ಇದನ್ನ ಹೆಬ್ಬೆರಳಿಂದ ಈ ತರ ಪ್ರೆಸ್ ಮಾಡಿ, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇವಾಗ ಸ್ಲೀವ್ ಜಾಯಿನಿಂಗ್ ಫಿನಿಶ್ ಆಯ್ತು. ಅದೇ ತರ ಇವಾಗ ಈ ಸೈಡ್ ಕೂಡ ಸ್ಲೀವ್ ಜಾಯಿನಿಂಗ್. ಇವಾಗ ಎರಡು ಕಡೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡಿದೀನಿ. ಅಟ್ಯಾಚ್ ಮಾಡಿದಾದ್ಮೇಲೆ ನಾವು ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ, ಇವಾಗ ಫ್ರಂಟ್ ಬೇಕು, ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಎರಡು ಕೂಡ ಸರಿಯಾಗಿ ಇದೆಯೇ ಇಲ್ವಾ ಅಂತ. ಸೊ ನೋಡಿ, ಇಲ್ಲಿ ಇದು ಸ್ಲೀವ್ಸ್, ಹಾಗೇನೆ ಬಾಟಮ್ ವರ್ಗು ನಾವು ಈ ತರ ಇದನ್ನ ಹೋಲ್ಡ್ ಮಾಡ್ಕೊಂಡು ಈ ತರ ಇಟ್ಕೊಂಡು ಚೆಕ್ ಮಾಡಿದೀವಿ ಅಂತಂದ್ರೆ ಕರೆಕ್ಟ್ ಆಗಿ ಬರುತ್ತೆ. ಯಾವುದೇ ರೀತಿ ವೇರಿಯೇಷನ್ಸ್ ಎಲ್ಲ ಏನೂ ಇಲ್ಲ, ಲೆಂತ್ ವೈಸ್ ಕರೆಕ್ಟ್ ಆಗಿದೆ. ಇವಾಗ ಇದನ್ನ ಈ ತರ ರಾಂಗ್ ಸೈಡ್ ಅಲ್ಲಿ ಟರ್ನ್ ಮಾಡ್ಬಿಟ್ಟು ನಾವು ಇಲ್ಲಿ ಮಾರ್ಜಿನ್ಗೆ ಅಂತ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ವಾ, ಈ ಮಾರ್ಕ್ ಮೇಲೆ ಸ್ಟಿಚ್ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸ್ಲೀವ್ ಒಂದು ವಿಡ್ತು ಮತ್ತೆ ಈ ಒಂದು ಬಾಡಿ ಫಿಟ್ಟಿಂಗ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀನಿ. ಇವಾಗ ಈ ಲೈನ್ ಬಂದ್ಬಿಟ್ಟು ನಮಗೆ ಕರೆಕ್ಟ್ ಆಗಿರುವಂತ ಎಕ್ಸಾಕ್ಟ್ ಲೈನಿಗೂ ಇಲ್ಲೇನಿದೆಯಲ್ಲ ಇದು ಎಕ್ಸ್ಟ್ರಾ ಅಂತ ಸ್ಟಿಚ್ ನ ಹಾಕೊಳ್ಳೋಕೆ ಅಂತ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ನೀವು ಈ ತರ ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಸ್ಟಿಚ್ ಹಾಕ್ತಾ ಬರ್ಬೇಕು. ಇಲ್ಲೇನೋ ನೀವು ಸ್ಲೀವ್ ಇಂದ ಸ್ಟಿಚ್ ನ ಸ್ಟಾರ್ಟ್ ಮಾಡ್ತೀರಲ್ವಾ, ಅದನ್ನೇ ಕಂಟಿನ್ಯೂ ಮಾಡಬೇಕು. ಎಲ್ಲೂ ಕೂಡ ಇವಾಗ ಸ್ಲೀವ್ಸ್ ಗೆ ಬೇರೆ ಸಪರೇಟ್ ಸ್ಟಿಚ್, ಬಾಡಿ ಫಿಟ್ಟಿಂಗ್ ಗೆ ಸಪರೇಟ್ ಸ್ಟಿಚ್ ಎಲ್ಲ ಹಾಕೋಕ್ ಹೋಗಬೇಡಿ. ಇವಾಗ ಏನ್ ಸ್ಟಿಚ್ ನ ಹಾಕಿರ್ತೀರೋ ಅದೇ ಸ್ಟಿಚ್ ನೇ ನಾವು ಕಂಟಿನ್ಯೂ ಮಾಡಬೇಕು. ಹಾಗೇನೆ ಬಾಟಮ್ ಅಲ್ಲಿ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಇಟ್ಕೋಬೇಕು, ಯಾಕಂದ್ರೆ ಫ್ಯಾಬ್ರಿಕ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮುದ್ದೆ ಆಗಿರುತ್ತೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಎರಡು ಪಾರ್ಟ್ ನ ಕರೆಕ್ಟ್ ಆಗಿ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ನೇರವಾಗಿ ಸ್ಟಿಚ್ ಹಾಕಬೇಕು. ಸೊ ಇವಾಗ ಒಂದು ಸ್ಟಿಚ್ ಫಿನಿಶ್ ಆಯ್ತು, ಎಕ್ಸಾಕ್ಟ್ ಫಿಟ್ಟಿಂಗ್. ಇದಾದ್ಮೇಲೆ ಎಕ್ಸ್ಟ್ರಾ ಅಂತ ಮಾರ್ಕ್ ಮಾಡ್ಕೊಂಡಿರೋದು ಅಲ್ಲಿ ಸ್ಟಿಚ್ ನ ಹಾಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಸೈಡ್ ಅಲ್ಲಿ ಎಲ್ಲಾ ಸ್ಟಿಚ್ ನ ಹಾಕೊಂಡಿದ್ದೀನಿ, ಕಾಣಿಸ್ತಿರ್ಬೋದು ನೋಡಿ. ಇಲ್ಲಿ ಈ ತರ ಎಕ್ಸ್ಟ್ರಾ ನಿಮಗೆ ಎಷ್ಟು ಸ್ಟಿಚ್ ಬೇಕಾಗುತ್ತೋ ಅಷ್ಟೆಲ್ಲವನ್ನು ಹಾಕೊಂಡ್ಬಿಟ್ಟು ನೀವು ಇಲ್ಲಿ ಫಿನಿಶ್ ಮಾಡ್ಕೋಬಹುದು. ಇವಾಗ ಇದೇ ತರಾನೇ ನಾನು ಈ ಸೈಡ್ ಕೂಡ ಸೈಡ್ ಫಿಟ್ಟಿಂಗ್ ನ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಎರಡು ಸೈಡ್, ಈ ಕಡೆ ಸೈಡ್ ಫುಲ್ ಸ್ಲೀವ್ ಇಂದ ಬಾಟಮ್ ವರ್ಗು, ಈ ಕಡೆ ಕೂಡ ಸ್ಲೀವ್ ಇಂದ ಬಾಟಮ್ ವರ್ಗು ಸೈಡ್ ಫಿಟ್ಟಿಂಗ್ ಎಲ್ಲ ಫಿನಿಶ್ ಆಯ್ತು. ಇದು ರಾಂಗ್ ಸೈಡ್ ಅಲ್ಲಿ ಇದೆ. ಸೊ ನೋಡಿ, ಇವಾಗ ರೈಟ್ ಸೈಡ್ ಟರ್ನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇವಾಗ
ಕರೆಕ್ಟಾಗಿ ಬಂದಿದೆ. ಈ ಒಂದು ಶೇಪಲ್ಲಿ ಬ್ಲೌಸ್ ಇವಾಗ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ನಮಗೆ ಬ್ಯಾಲೆನ್ಸ್ ಇರೋ ಕೆಲಸ ಏನಪ್ಪಾ ಅಂದರೆ ಹುಕ್ನ ಅಟ್ಯಾಚ್ ಮಾಡೋದು, ಹಾಗೆಯೇ ನೆಕ್ಲೈನ್ಗೆ ನಾವು ಹೆಮ್ಮಿಂಗ್ನ ಮಾಡೋದು. ಇದು ಮಾತ್ರ ನಮ್ಗೆ ಇವಾಗ ಬ್ಯಾಲೆನ್ಸ್ ಇದೆ. ಸೊ ಈ ಒಂದು ಹೆಮ್ಮಿಂಗ್ ಮಾಡೋದು ಮತ್ತೆ ಹುಕ್ ಅಟ್ಯಾಚ್ ಮಾಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪನೇ ಇದೆ ಕೆಲಸ, ಬಟ್ ಇಲ್ಲೇನೆ ಕಂಟಿನ್ಯೂ ಮಾಡಿದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ, ಬೇರೆ ಏನೂ ಇಲ್ಲ. ಪ್ಲೀಸ್ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ನೀವು ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಬೇರೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ನನಗೆ ಏನಾದರೂ ಕಮೆಂಟ್ಸ್ ಮಾಡಿ, ಈ ಒಂದು ವರ್ಕ್ ಹೇಗಿದೆ ಅಥವಾ ನಾನು ಹೇಳೋದು ಹೇಗಿದೆ ಅನ್ನೋಂಥದ್ದನ್ನ, ಮತ್ತೆ ನಿಮಗೆ ಇದರಿಂದ ಏನು ನೀವು ಇದರಿಂದ ಕಲ್ತ್ಕೊಂಡ್ರೆ ಅನ್ನೋಂಥದ್ದನ್ನ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾನು ಈ ಒಂದು ಬ್ಲೌಸ್ನ ಮಾರ್ಕಿಂಗು, ಕಟ್ಟಿಂಗು ಮತ್ತು ಸ್ಟಿಚಿಂಗು ಎಲ್ಲ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಇವಾಗ ಬೇರೆ ಬೇರೆ ಬ್ಲೌಸ್ನ ಕಟ್ ಮಾಡಿ ತೋರಿಸೋದ್ರಿಂದ ಅದರಲ್ಲಿ ಕನ್ಫ್ಯೂಸ್ ಆಗಿರುತ್ತೆ. ಹಾಗಾಗಿ ನಾನು ಒಂದೇ ಒಂದು ಬ್ಲೌಸ್ ಪೀಸ್ನ ತಗೊಂಡು ಅದನ್ನ ಫುಲ್ ಒಂದು ಏನು ಕೆಲಸ, ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು ಎಲ್ಲವನ್ನು ಒಂದೇ ಬ್ಲೌಸ್ ಪೀಸಿಂದ ತಗೊಂಡ್ಬಿಟ್ಟು ಎಲ್ಲ ಒಂದು ಟ್ಯುಟೋರಿಯಲ್ನ ನಾನು ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ ಸಿಗುತ್ತೆ. ಸೊ ನೀವು ಅದನ್ನ ಚೆಕ್ ಮಾಡ್ಕೋಬಹುದು, ತುಂಬಾ ಯೂಸ್ಫುಲ್ ಆಗಿದೆ. ಓಕೆನಾ ಫ್ರೆಂಡ್ಸ್, ಆಗಿದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.